ವೆಲ್ಕಮ್ ಬ್ಯಾಕ್. ಯಾದಗಿರಿ ನಗರದಲ್ಲಿ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಸುಭಾಷ್ ಸರ್ಕಲ್ನಲ್ಲಿ ಮಾಸ್ಕ್ ಹಾಕದೆ ಸಾರ್ವಜನಿಕರು ಓಡಾಡ್ತಿದ್ದಾರೆ. ಮಾಸ್ಕ್ ಹಾಕದವರಿಗೆ ನಗರಸಭೆ ಸಿಬ್ಬಂದಿಗಳು ಫೈನ್ ಕೂಡ ಹಾಕ್ತಿದ್ದಾರೆ. ಮಾಸ್ಕ್ ಹಾಕದೆ ದಂಡ ಕಟ್ಟೋದಕ್ಕೆ ಕೆಲವರು ಹಿಂದೇಟಾಗ್ತಿದ್ದಾರೆ. ಬೈಕ್ ಸವಾರನೊಬ್ಬ ಉಸಿರಾಟದ ಸಮಸ್ಯೆ ಆಗುತ್ತೆ, ಮಾಸ್ಕ್ ಹಾಕೊಂಡಿಲ್ಲ ನಾನು ಅಂತ ಹಾರಿಕೆ ಉತ್ತರ ಕೊಡ್ತಿದ್ದಂತೆ ಬೈಕ್ ಸವಾರನಿಗೆ ಅಧಿಕಾರಿಗಳು ಖಡಕ್ ಎಚ್ಚರಿಕೆ ಕೊಟ್ಟರು. ಅದಾದಮೇಲೆ ಅವ್ನು ಮಾಸ್ಕ್ ಹಾಕೊಂಡ. ಕರ್ಫ್ಯೂ ಅಂತ್ಯ ಆದ ಹಿನ್ನೆಲೆಯಲ್ಲಿ ಇಂದು ಯಾದಗಿರಿ ನಗರದಲ್ಲಿ ಕೂಡ ಎಂದಿನಂತೆ ಜನಸಂಚಾರ ಕೂಡ ಆರಂಭವಾಗಿದೆ ಅಂತ ಹೇಳ್ಬೋದು. ಯಾದಗಿರಿ ನಗರದ ಸುಭಾಷ್ ವೃತ್ತದಲ್ಲಿದ್ದೀವಿ. ಖುದ್ದಿಲ್ಲಿ ನೋಡ್ಬೋದು, ಬೆಳಗ್ಗೆಯಿಂದಲೇ ಜನರು ಎಂದಿನಂತೆ ಊರಿಂದ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಪ್ರಮುಖವಾಗಿ ವಿವಿಧ ವಡಗೇರ ಆಗಿರ್ಬೋದು ಮತ್ತು ಇನ್ನಿತರ ಗ್ರಾಮೀಣ ಭಾಗದಿಂದ ಜನರು ಜಿಲ್ಲಾ ಕೇಂದ್ರಕ್ಕೆ ಆಗಮಿಸಿ ಅಗತ್ಯ ವಸ್ತುಗಳು ಹಾಗೂ ಇನ್ನಿತರ ಕೆಲಸ ಕಾರ್ಯಕ್ಕೆ ಕೂಡ ಜನರು ಬರ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಕೋವಿಡ್ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಆದರೆ ಯಾರೂ ಕೂಡ ಕೋವಿಡ್ ನಿಯಮವನ್ನು ಪಾಲನೆ ಮಾಡ್ತಾ ಇಲ್ಲ. ಸಂಪೂರ್ಣವಾಗಿ ಕೋವಿಡ್ ನಿಯಮವನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಯಾವುದೇ ಮಾಸ್ಕ್ ಧರಿಸದೆ ಜನರು ಯಾದಗಿರಿ ನಗರಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇದೇ ಕೋವಿಡ್ ನಿಯಮವನ್ನು ಉಲ್ಲಂಘನೆ ಮಾಡಿ ಜನರು ಡೋಂಟ್ ಕೇರ್ ಅಂತ ಸಂಚಾರ ಕೂಡ ಮಾಡ್ತಾ ಇದ್ದಾರೆ. ಆದರೆ ನಿನ್ನೆ ತಾನೇ 33 ಕೋವಿಡ್ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿದ್ದಾವೆ. ಆದರೆ ಎಲ್ಲೇ ಒಂದು ಕಡೆ ಜನರು ಕಟ್ಟುನಿಟ್ಟಾಗಿ ಕೋವಿಡ್ ನಿಯಮವನ್ನು ಪಾಲನೆ ಮಾಡಬೇಕು. ಆದರೆ ಯಾರೂ ಕೂಡ ಮಾಸ್ಕ್ ಧರಿಸುವಂಥ ಕೆಲಸ ಕೂಡ ಮಾಡ್ತಾಯಿಲ್ಲ. ಹೀಗಾಗಿ ದಂಡ ಹಾಕಲು ಈಗಲೇ ನಗರಸಭೆ ಅಧಿಕಾರಿಗಳು ಕೂಡ ಫೀಲ್ಡ್ಗಳಿದ್ದಾರೆ. ಈಗಾಗಲೇ ಅವರಿಗೆ ದಂಡ ಹಾಕುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ದಿನನಿತ್ಯವೂ ಕೋವಿಡ್ ಪ್ರಕರಣಗಳು ಕೂಡ ಹೆಚ್ಚಾಗಿದ್ದಾವೆ. ಜನರು ಕಟ್ಟುನಿಟ್ಟಿನ ಕೋವಿಡ್ ನಿಯಮ ಪಾಲನೆ ಮಾಡಿದರೆ ಎಲ್ಲೇ ಒಂದು ಕಡೆ ಕೋವಿಡ್ ಬ್ರೇಕ್ ಹಾಕುವಂಥ ಕಾರ್ಯ ಕೂಡ ಆಗಲಿದೆ. ನಾಗಪ್ಪ ಮಾಲಿಪಾಟೀಲ್, ನ್ಯೂಸ್ 18 ಕನ್ನಡ, ಯಾದಗಿರಿ. ಕರ್ನಾಟಕದ ತುತ್ತ ತುದಿ ಬೀದರ್ ಜಿಲ್ಲೆ. ಬೀದರ್ನಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲಾ ಉಸ್ತುವಾರಿ ಪ್ರಭು ಚೌಹಾಣ್ ಅವರು ಔರದ್ ತಾಲೂಕು ಎಕ್ಕಂಬ ಗ್ರಾಮದಲ್ಲಿನ ಚೆಕ್ ಪೋಸ್ಟ್ಗೆ ದಿಢೀರಂತ ಭೇಟಿ ಕೊಟ್ಟರು. ಚೆಕ್ ಪೋಸ್ಟಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ರು, ಮಾಹಿತಿ ಪಡ್ಕೊಂಡ್ರು. ಗಡಿ ಭಾಗದಲ್ಲಿ ಸಂಚರಿಸುವ ಪ್ರತಿಯೊಂದು ವಾಹನಗಳನ್ನು ಕೂಡ ಪರಿಶೀಲಿಸಿ ಅಂತ ಚೆಕ್ ಪೋಸ್ಟ್ ಸಿಬ್ಬಂದಿಗೆ ಸೂಚನೆ ಕೊಟ್ಟರು. ಆ ದೃಶ್ಯ ನೋಡ್ತಾ ಇದ್ದೀವಿ. ಮಹಾರಾಷ್ಟ್ರ ಎಕ್ಕಂಬ ಚೆಕ್ ಪೋಸ್ಟಲ್ಲಿ ಇದ್ದೀನಿ. ಇಲ್ಲಿ ಎಲ್ಲ ಚೆಕ್ ಮಾಡಿದ್ದೀನಿ. ನಮ್ಮ ಸಿಬ್ಬಂದಿ ಅವರು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಆಮೇಲೆ ಪೊಲೀಸ್ ಅವರು ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಹೆಲ್ತ್ ಅವರು ಪ್ರತಿ ಮನುಷ್ಯಗೆ ಚೆಕ್ ಮಾಡ್ತಾಯಿದ್ದಾರೆ. ನಾವು ಕೂಡ ಬೀದರ್ ಮಹಾಜನತೆಗೆ ವಿಶೇಷವಾಗಿ ಅವರಾದ ಕಮಾನಗರ ಮಹಾಜನತೆಗೆ ವಿನಂತಿ ಮಾಡ್ತಾಯಿದ್ದೀನಿ. ತಾವು ಕಡ್ಡಾಯವಾಗಿ ಏನು ಕೋವಿಡ್-19 ಏನು ರೂಲ್ಸ್ ಇದೆ, ಕಾನೂನಿದೆ, ಪಾಲನೆ ಆಗಬೇಕು. ಕಡ್ಡಾಯವಾಗಿ ಮಾಸ್ಕ್ ಹಾಕಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಸ್ಯಾನಿಟೈಸರ್ ಯೂಸ್ ಮಾಡಬೇಕು. ಎಲ್ಲ ತಾವು ಪ್ರಿಕಾಷನ್ ಮಾಡಿದ್ರೆ ನಮ್ಮ 3ನೇ ಅಲೆ ತಡಲಿಕ್ಕೆ ಸಾಧ್ಯ ಇದೆ. ನಾವು ಕೂಡ ಸರ್ಕಾರ ಕಡೆಯಿಂದ ಏನೇನು ಮಾಡಬೇಕು, ನಮ್ಮ ಏನು ಡ್ಯೂಟಿ ಇದೆ, ನಾವು ಜಿಲ್ಲಾಡಳಿತ, ತಾಲೂಕು ಆಡಳಿತ ಮಾಡ್ತಾ ಇದ್ದೀನಿ, ಮುಂದೆ ಕೂಡ ಮಾಡ್ತೀವಿ. ನ್ಯೂಸ್ ಮುಂದುವರಿಯುತ್ತೆ. ಮತ್ತೊಂದು ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ.